टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹೇಳ್ತಾ ಇರಬೇಕಾದ್ರೆ ಯಾರು ಟಕ್ಕರ್ ಬಾಪ, ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಯಾರು ಫುಲೆ, ಯಾರು ನಾರಾಯಣ ಗುರು, ಇದನ್ನ ಹೇಳಿ ನಮ್ಮ ಸಂಘಕ್ಕೆ ಯಾಕೆ ಆ ಸಂಘದ ಬಗ್ಗೆ ಇವರು ಡಾಕ್ಟರ್ ಬಾಬಾ ಸಾಹೇಬ್ರನ್ನ ಅಗೌರವದಿಂದ ಕಾಣ್ತಾರೆ. ಯಾರು ಹೇಳೋದು ಇದನ್ನ ಅಂತ ಕೇಳಿದ್ರೆ ಯಾವ ಸಂಘಟನೆ ಕಾಂಗ್ರೆಸ್, ಯಾವ ಸಂಘಟನೆಯ ನೇತೃತ್ವ ಜವಾಹರ್ಲಾಲ್ ನೆಹರು ಮತ್ತು ಅವರ ಇಡೀ ಕುಟುಂಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗದೇ ಇರುವಾಗ ನೋಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಆ ಕಾಂಗ್ರೆಸ್ ಮತ್ತು ಆ ನಕಲಿ ಗಾಂಧಿ ಸಂತತಿ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಯಾರೋ ಪ್ರಾಜ್ಞರು, ಯಾರೋ ಮುಗ್ಧರು, ಯಾರೋ ತಿಳ್ಕೊಂಡಿರ್ತಕ್ಕಂಥವ್ರು ಆಪಾದನೆ ಮಾಡಿದ್ರೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ಬೋದು. ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಲ್ಲೂ ಸದಸ್ಯರಾಗಕ್ಕೆ ಬಿಡದೇ ಇರುವಾಗ ಪ್ರಯತ್ನ ಮಾಡಿದ್ರು. ಸ್ವಾತಂತ್ರ್ಯ ಬಂತು, ಚುನಾವಣೆ ಬಂತು. ಚುನಾವಣೆ ಸಂದರ್ಭದಲ್ಲಿ 52ರಲ್ಲಿ 54ರಲ್ಲಿ 2 ಬಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಬೇಕು ಅಂತ ಪ್ರಯತ್ನ ಮಾಡಿದಂತ ಕಾಂಗ್ರೆಸ್ ಇವತ್ತು ಭಾರತೀಯ ಜನತಾ ಪಕ್ಷದ ಬಗ್ಗೆ ಆಪಾದನೆ ಮಾಡುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಗೌರವ ತರ್ತು. 54ರ ಉಪಚುನಾವಣೆಯಲ್ಲಿ, ಭಂಡಾರದ ಉಪಚುನಾವಣೆಯಲ್ಲಿ ನಾವೇನು ಅನೇಕ ಉಪಚುನಾವಣೆಗಳನ್ನ ನೋಡಿದ್ದೀವಿ. ಯಾವುದೇ ಉಪಚುನಾವಣೆಗೆ ನರೇಂದ್ರ ಮೋದಿ ಅವರು ಪ್ರಚಾರಕ್ಕೆ ಹೋಗಲ್ಲ, ಹಾಗೆ ಬೇರೆ ಪಾರ್ಟಿಯವರು ಹೋಗಲ್ಲ. ದೊಡ್ಡ ದೊಡ್ಡ ಉಪಚುನಾವಣೆಯನ್ನು ಅಲ್ಲಿ ಲೋಕಲ್ ಘಟಕ ನೋಡ್ಕೊಳ್ಳುತ್ತೆ, ಅವ್ರು ಅದನ್ನು ಮಾಡ್ತಾರೆ. ಉತ್ತರ ಪ್ರದೇಶದ ಮಿಲ್ಕಿಪುರದಲ್ಲಿ ಉಪಚುನಾವಣೆ ನಡೀತು, ನಾಡಿದ್ದಲ್ಲಿ ಕೌಂಟಿಂಗ್ ಇದೆ. ಅಲ್ಲಿ ನರೇಂದ್ರ ಮೋದಿ ಅವರು ಹೋಗ್ಲಿಲ್ಲ, ಜೆ ಪಿ ನಡ್ಡಾ ಅವರು ಹೋಗ್ಲಿಲ್ಲ. ಅಲ್ಲಿ ಅವ್ರು ನೋಡ್ಕೋತಾರೆ, ಯೋಗಿಜಿ ಅವರು ಇದ್ದಾರೆ, ಅಲ್ಲಿರ್ತಕ್ಕಂಥ ರಾಜ್ಯಾಧ್ಯಕ್ಷರಿದ್ದಾರೆ. ಇದು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಬಂದ್ಕೊಂಡಿರ್ತಕ್ಕಂಥ ಒಂದು ಅಲಿಖಿತ ಸಂಪ್ರದಾಯ. ಆದ್ರೆ ಭಂಡಾರದ ಉಪಚುನಾವಣೆ 54ರಲ್ಲಿ 2 ಬಾರಿ ಜವಾಹರ್ಲಾಲ್ ನೆಹರು ಪ್ರಚಾರ ಮಾಡಕ್ಕೆ ಹೋಗ್ತಾರೆ. ಯಾಕೆ? ಬಾಬಾ ಸಾಹೇಬರನ್ನ ಸೋಲಿಸಬೇಕು ಅಂತ. ಈ ಸಂಘಟನೆಯವರು ನಮ್ಗೆ ಹೇಳ್ತಾರೆ ಅಂತೇಳಿ ಬಿಜೆಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಗೌರವದಿಂದ ಕಾಣಿಸುತ್ತೆ. ಆ 54ರ ಉಪಚುನಾವಣೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲೆಕ್ಷನ್ ಏಜೆಂಟ್ ಆಗಿದ್ದವರು ಸಂಘದ ಪ್ರಚಾರಕ್ಕಾಗಿದ್ದಂತ ದತ್ತಪಂಟ್ ಎಲೆಕ್ಷನ್ ಏಜೆಂಟ್ ಆಗಿರ್ತಕ್ಕಂಥ. ಹೀಗೆ ಇವತ್ತು ಯಾರ್ಯಾರಿಂದ ಮಾತು ಕೇಳಬೇಕಾಗತ್ತೆ, ಬುದ್ಧಿವಾದ ಕೇಳಬೇಕಾಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅಂತಂದವರೆಲ್ಲ ನಮಗೆ ಬುದ್ಧಿವಾದ ಹೇಳ್ತಾ ಅಂತ. ಈ ಬುದ್ಧಿವಾದ ಹೇಳ್ತಾ ಇರ್ತಕ್ಕಂಥವ್ರು ಬಂಡವಾಳ ಒಂದು ಸ್ವಲ್ಪ ಬಯಲು ಮಾಡಬೇಕಲ್ಲ ಅಂತ ವಿಕಾಸ್ ಒಂದು ಪುಸ್ತಕ ಬರೆದ್ರು. ಇವತ್ತು ಇಲ್ಲಿನ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಅದರ ಬಿಡುಗಡೆ ಅನೇಕ ಊರುಗಳಲ್ಲಾಗಿದೆ. ಅದಕ್ಕೋಸ್ಕರ ಶಿವಮೊಗ್ಗದ ಪ್ರಾಜ್ಞರನ್ನ ಸೇರಿಸಿ ಅವರ ಎದುರಿಗೆ ವಿಷಯ ಪ್ರಕಟಣೆ ಮಾಡಬೇಕು, ಪ್ರಸ್ತುತ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ನಡೀತಾರೆ. ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗದೇ ಇರುವ ಪ್ರಯತ್ನ ಮಾಡಬೇಕು, ಸಂಸದರಾಗದೇ ಇರುವಂತ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ಹಾಗೆ ಮಂತ್ರಿ ಆದ್ಮೇಲೆ 1951ನೇ ಇಸ್ವಿಗೆ ರಾಜೀನಾಮೆ ಕೊಡ್ತಾರೆ. ಅಕ್ಟೋಬರ್ 10ನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಬರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡೋದಿಲ್ಲ, ರಾಮಪ್ರಸಾದ್ ಮುಖರ್ಜಿ ಅವರು ಕೊಡ್ತಾರೆ ಅದೇ ವರ್ಷ. ನಂತರ ಬಾಬು ಜಗಜೀವನರಾಮ್ ಕೊಡ್ತಾರೆ. ಯಾಕಂದ್ರೆ ಯಾರಾದ್ರೂ ಎದುರುಗಡೆ ಸಾಮರ್ಥ್ಯ ಇರ್ತಕ್ಕಂಥವ್ರು ಸಿಕ್ಕಿದ್ರೆ ಈ ನಕಲಿ ಗಾಂಧಿ ಫ್ಯಾಮಿಲಿಯವರಿಗೆ ಮತ್ತು ಅವರ ಬಾಲಬಡಕರಿಗೆ ಒಂದು ಹೆದರಿಕೆ ಶುರು ಆಗುತ್ತೆ. ಜನ ಇವ್ರನ್ನ ಆಯ್ಕೆ ಮಾಡ್ಬಿಟ್ರೆ. ಹಾಗಾಗಿ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂಥವರು, ರಾಜೀನಾಮೆಯನ್ನು ಸ್ವೀಕಾರ ಮಾಡಿದಂಥ ಪಕ್ಷ ಇವತ್ತು ಬಿಜೆಪಿಗೆ ಹೇಳುತ್ತೆ ಡಾಕ್ಟರ್ ಬಾಬಾ ಸಾಹೇಬರಿಗೆ ಗೌರವ ಕೊಡ್ತಾ ಇದ್ದಾರೆ. 1951ನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಬಾಬಾ ಸಾಹೇಬರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟ 3-4 ದಿನದ ನಂತರ ಆ ರಾಜೀನಾಮೆ ಬಗ್ಗೆ ಸಂಸತ್ನಲ್ಲಿ ಅವರು ವಿಚಾರ ಮಂಡಿಸ್ತಾರೆ. ನಾನು ಹೇಳ್ತಾ ಇರ್ಬೇಕಾದ್ರೆ ಇದು ಯಾವುದು ಕಾಗಕ್ಕೆ ಉಪಸ್ಥಿತ ಕಥೆ ಅಲ್ಲ, ಎಲ್ಲವೂ ಆರ್ಕೈವ್ನಲ್ಲಿ ಉಪಲಬ್ಧ ಇದೆ. ನೀವು RTI ಹಾಕಿದ್ರೆ ಸಿಗುತ್ತೆ, ಪುಸ್ತಕಗಳಲ್ಲಿ ಸಿಗುತ್ತೆ, ಗ್ರಂಥಗಳಲ್ಲಿ ಸಿಗುತ್ತೆ, ಸಂಸತ್ತಿನ ದಾಖಲೆಗಳಲ್ಲಿ ಸಿಗುತ್ತೆ. ಕಾಂಗ್ರೆಸ್ ಅವರು ನ್ಯೂಸ್ ಪೇಪರ್ ಪ್ಲಾಂಟಿಂಗ್ ನಲ್ಲಿ ಎಕ್ಸ್ಪರ್ಟ್ಗಳು ಏನ್ ಪ್ಲಾಂಟ್ ಮಾಡ್ತಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಎದ್ದಿನ್ಸ್ಕೊಂಡು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೋಕಸಭೆ ರಾಜ್ಯಸಭೆ ಎತ್ತಿಂದ್ಕೊಂಡು ಹೇಳ್ತಾರೆ ಮಂತ್ರಿಯಾಗಿ. ಅವ್ರು ಹೇಳ್ತಾರೆ ನನ್ನ ಬಗ್ಗೆ ಅನಾರೋಗ್ಯ ಸರಿ ಇಲ್ಲ ಅಂತ ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಹೀಗಾಗಿ ಸ್ಪಷ್ಟನೆ ಕೊಡೋಕ್ಕೋಸ್ಕರ ನಾನು ಎದ್ದಿಂದ್ಕೊಂಡಿದ್ದೀನಿ ಅಂತ ಒಂದೊಂದೇ ಕಪಾಲದ ಏಟು ಬಾರಿಸ್ತಾರೆ ಕಾಂಗ್ರೆಸ್ಸಿನ ನಾಯಕರಿಗೆ. ಮೊದಲನೇದು ಹೇಳ್ತಾರೆ ನಾನು ಇಚ್ಛಾಪೂರ್ವಕ ನಾನೇ ನಿಶ್ಚಯ ಮಾಡಿ ರಾಜೀನಾಮೆ ಕೊಟ್ಟಿದ್ದೀನಿ. ಯಾಕೆ ಅಂತ ಕೇಳಿದ್ರೆ ನೆಹರು ಮತ್ತು ನೆಹರು ಮಂತ್ರಿಮಂಡಲ ಸಂವಿಧಾನ ರಚನೆಗೆ ಮುಂಚೆ ಕೂಡ ನಂತರ ಕೂಡ ಹಿಂದೂ ಕೋಡ್ ಬಿಲ್ ತಗೊಂಡು ಬರೋದಕ್ಕೆ ಅಪಾರವಾಗಿರ್ತಕ್ಕಂಥ ವಿರೋಧ ಮಾಡಿದ್ರು. ಮುಸಲ್ಮಾನರಿಗೆ ಪರ್ಸನಲ್ ಲಾ ಆಗಿತ್ತು, ಆದ್ರೆ ಹಿಂದೂಗಳಿಗೆ ಕೋಡ್ ಬಿಲ್ ಬರ್ತಿಲ್ಲ. ಅದರಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಡುವಂತ ಅನೇಕ ಸಂಗತಿಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಚಳವಳಿಗಾರನಾಗೆ ಸೇರಿಸಿದ್ರು. ಆ ನಂತರ ತನ್ನ ಹುದ್ದೆ ಕಾರಣಕ್ಕೋಸ್ಕರ ಸೇರಿಸಿದ್ರು. ಇದನ್ನ ವಿರೋಧ